ಒಂದು ವಿಷಯ ನಾವು ಮರಿಬಾರ್ದು. ಓಕೆ, ಆ ಗ್ರೌಂಡ್ ಏನಿದೆಯಲ್ಲ, ಇಟ್ ಬಿಲಾಂಗ್ಸ್ ಟು ಇರಾನ್ ಅಂಡ್ ದೇ ಆರ್ ಸನ್ಸ್ ಆಫ್ ದಟ್ ಸಾಯಿಲ್. ಆ ಸನ್ಸ್ ಆಫ್ ದಟ್ ಸಾಯಿಲ್ ದೇ ನೋ ಎಕ್ಸಾಕ್ಟ್ಲಿ ಅಲ್ಲಿ ಏನಿದೆ ಅಂತ. ಅವ್ರ ಡೆಪ್ಲಾಯ್ಮೆಂಟ್ಸ್ ಆಲ್ರೆಡಿ ರೆಡಿ ಆಗಿರುತ್ತೆ. ಸೊ ಇನ್ ಎ ವೇ ಅವ್ರೇನಾದ್ರೂ ಅದನ್ನ ವಶಪಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅದನ್ನ ಆಕ್ಯುಪೈ ಮಾಡ್ಕೋಬೇಕು ಅಂತ ಏನಾದ್ರೂ ಡೆಪ್ಲಾಯ್ ಆದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಸೂಸೈಡ್ ಡೆಫಿನೆಟ್ಲಿ. ಯಾಕಂದ್ರೆ ದೇ ಆರ್ ರೆಡಿ ನಾವು. ಅವ್ರು ಆಲ್ರೆಡಿ ಹೇಳಿದಾರೆ ಸ್ವಲ್ಪ ಹತ್ರ ಬನ್ನಿ, ನಾವು ಕಾಯ್ತಿದೀವಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಇರಾನ್ ಇಂದ ಬಂದಿದೆ. ಸೊ ಈ ರೀತಿ ಇರುವಾಗ ಐ ಡೋಂಟ್ ಥಿಂಕ್ ದಿಸ್ ವಾಸ್ ಇವನ್ ಪಾರ್ಟ್ ಆಫ್ ದ ಪ್ಲಾನ್. ಯಾಕಂತ ಹೇಳಿದ್ರೆ ನೀವೇ ನೋಡ್ದಂಗೆ ಜಸ್ಟ್ ಫ್ಯೂ ಡೇಸ್ ಅಗೋ, ಒಂದ್ 2 ದಿನದ ಹಿಂದೆ ಇರಾನಿಯನ್ ಆಯಿಲ್ ನ ಎಲ್ಲಾರು ಕೊಂಡ್ಕೋಬಹುದು ಅಂತ ಕನ್ಸೆಷನ್ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ, ಹೌದಲ್ವಾ? ದಿಸ್ ಈಸ್ ಅ ನೋನ್ ಫ್ಯಾಕ್ಟ್. ಸೊ ಹಾಗಿರುವಾಗ ಐ ಡೋಂಟ್ ಥಿಂಕ್ ಅವರು ಲ್ಯಾಂಡ್ ಇನ್ವೇಷನ್ ಮಾಡಿ ಅಲ್ಲಿಂದ ಐಲ್ಯಾಂಡ್ ಗೆ ಅವರ ಟ್ರೂಪ್ಸ್ ನ ಡೆಪ್ಲಾಯ್ ಮಾಡ್ಬಿಟ್ಟು ಮಿಸೈಲ್ಸ್ ಮತ್ತೆ ಏರ್ ಅಟ್ಯಾಕ್ಸ್ ನಡೀಬಹುದು. ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಐ ಡೋಂಟ್ ಥಿಂಕ್ ನೋ ಲೀಡರ್ ವಿಲ್ ಸೆಂಡ್ ಹಿಸ್ ಆರ್ಮಿ ಫಾರ್ ಎ ಸೂಸೈಡಲ್ ಮಿಷನ್ ಲೈಕ್ ದಿಸ್. ಈ ರೀತಿ ಅಂದ್ರೆ ಖಂಡಿತ ಗೊತ್ತು ಅವ್ರು ಸಾಯ್ತಾರೆ ಅಂತ, ಬಟ್ ಆದ್ರೂ ನಾನು ಕಳಿಸ್ತೀನಿ, ಸುಮ್ನೆ ಹೋಗಿ ಗೆಟ್ ಸ್ಲಾಟರ್ಡ್ ಅಂತ ಹೇಳ್ಬಿಟ್ಟು no sane person or army will do it. But having said that, you never know. It is full of uncertainties. Our deploy ಮಾಡಕ್ಕೆ ಪ್ರಯತ್ನ ಪಡಬಹುದು. It will be very very difficult. 2000 ಹಡಗು ಸುನಿಲ್, 2000 ಹಡಗುಗಳು ಹೋರ್ಮುಜಲ್ಲಿ ಒಂಥರ ಸ್ಟ್ಯಾಂಡ್ ಅಂದ್ರೆ ಅಲ್ಲಿ ನಿಂತ್ಕೊಂಡಿರೋದು, ಸ್ಟ್ಯಾಂಗಲ್ ಆಗಿರೋದು. 2000 ಹಡಗುಗಳು ಒಂದಲ್ಲ, 138 ಹಡಗು ಅಲ್ಲಿಂದ ಆಚೆ ಬಂದಿರಬಹುದು ಅಷ್ಟೇ. 2000 ಹಡಗುಗಳ ದೊಡ್ಡ ಟ್ರಾಫಿಕ್ ಇದೆ ಅಲ್ಲಿ, ಅತಿ ದೊಡ್ಡ ಟ್ರಾಫಿಕ್. ನಾವು ಇತ್ತೀಚಿನ ವರ್ಷಗಳಲ್ಲೇ ಇಷ್ಟು ದೊಡ್ಡ ಹಡಗುಗಳ ಟ್ರಾಫಿಕ್ ಅನ್ನು ನಾವು ಕೇಳಿರಲಿಲ್ಲ. ಅವುಗಳ ಕಂಡೀಷನ್ ಏನು? ಅವರೇನು ಸೈನಿಕರಲ್ಲ, ಅವರು ಸೈನಿಕ ರೀತಿ ತರಬೇತಿ ಪಡ್ಕೊಂಡಂಥವ್ರಲ್ಲ. ತೈಲ ತುಂಬ್ಕೋತಾರೆ, ಯಾವುದೋ ವಸ್ತು ಕೊಡಬೇಕು ಅಥವಾ ಇನ್ನೊಬ್ರು ತಗೊಂಡು ಬರಬೇಕು, ಅಷ್ಟೇ ಕೆಲಸಕ್ಕೆ ಅವ್ರು ಇರ್ತಕ್ಕಂಥದ್ದು. ಅದರಲ್ಲೊಬ್ಬ ಭಾರತೀಯ ಅಧಿಕಾರಿನೊಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಇದೆ. ಇದರಾಚೆಗೆ ಏನು ಅವ್ರ ಕಥೆ ಏನು? ಅವ್ರು ಅಲ್ಲೇ ಇರಬೇಕಾ, ಇರಬಾರ್ದಾ, ಅವ್ರು ಏನು ಮಾಡಬೇಕೀಗ ಅಂತ ಅರ್ಥ ಆಗ್ತಿಲ್ವಲ್ಲ. ಮನೋರೋಗಿಗಳಾಗ್ಬಿಟ್ಟಿದ್ದಾರೆ ಅನೇಕರಲ್ಲಿ ಅಂತ. ಡೆಫಿನೆಟ್ಲಿ ಆಗ್ತಾರೆ. ಇದು ಈ ಕಾಂಬ್ಯಾಟ್ ಸ್ಟ್ರೆಸ್ ಅಂತ ನಾವೇನ್ ಕರಿತೀವಲ್ಲ, ಈ ಕಾಂಬ್ಯಾಟ್ ಸ್ಟ್ರೆಸ್ ಸೋಲ್ಜರ್ಸ್ ಮೇಲಂತೂ ಬಂದೇ ಬರುತ್ತೆ. ಬಟ್ ಅದರ ಒಂದು ಪೆರಿಫೆರಲ್ ಎಫೆಕ್ಟ್ಸ್ ಅಂತ ಹೇಳ್ಬಿಟ್ಟು ಅದ್ರ ಸುತ್ತ ಇರುವಂತ ಎಫೆಕ್ಟ್ಸ್ ಏನೇನಿರುತ್ತಲ್ಲ ರಮಾಕಾಂತ್ ಅವ್ರೆ, ಆ ಎಫೆಕ್ಟ್ಸ್ ಅದು ಯಾರ್ಯಾರು ಹತ್ರದಲ್ಲಿ ಇರ್ತಾರೆ, ಫಾರ್ ದಟ್ ಮ್ಯಾಟರ್ ದೂರದಲ್ಲಿ ಯಾರು ಇರ್ತಾರೆ ಅವ್ರ ಮೇಲೆ ಕೂಡ ಆಗುತ್ತೆ. ಇದು ಹಿಂಗೆ ಕಂಟಿನ್ಯೂ ಆದ್ರೆ ಇಟ್ ಮೇ ಹ್ಯಾಪನ್ ಆನ್ ಆಲ್ ಆಫ್ ಅಸ್. ಯಾಕಂತ ಹೇಳಿದ್ರೆ ಎಫೆಕ್ಟ್ಸ್ ಅಷ್ಟು ಕೆಟ್ಟದಾಗಿರುತ್ತೆ. ಯಾಕಂದ್ರೆ ವಿ ಆರ್ ಸೀಯಿಂಗ್ ಎಫೆಕ್ಟ್ಸ್ ನಿಧಾನಕ್ಕೆ ದೇ ಆರ್ ಮೌಂಟಿಂಗ್ ಅಲ್ವಾ. ಸೊ ದಿಸ್ ಇಸ್ ದ ಥಿಂಗ್ ರೈಟ್ ನೌ, ದೇರ್ ಆರ್ ಆಪ್ಷನ್ಸ್ ಅವೈಲೇಬಲ್. ಏನಂತ ಹೇಳಿದ್ರೆ ಎಲ್ಲಾರು ತಮ್ಮ ಒಂದು ಮುಖಾನ ಉಳಿಸ್ಕೊಂಡು ಅವರ ಮರ್ಯಾದೆ ಉಳಿಸ್ಕೊಂಡು ಅಲ್ಲಿಂದ ಹಿಂದೆ ಹೋಗಿ, ಅಫ್ಕೋರ್ಸ್ ಇರಾನ್ ತನ್ನ ಒಂದು ನ್ಯೂಕ್ಲಿಯರ್ ಪ್ಲಾನ್ ಏನಿದೆ ದಟ್ ಮಸ್ಟ್ ಬಿ ಹಾಲ್ಟೆಡ್. ಅವರ ರೆಜಿಮ್ ಇರ್ಲಿ, ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್, ಬಟ್ ದೇ ಮಸ್ಟ್ ಸ್ಟಾಪ್ ದೇರ್ ನ್ಯೂಕ್ಲಿಯರ್ ಆರ್ಸೆನಲ್ ಪ್ರಿಪರೇಷನ್. ಆ ಒಂದು ಇದೇನಿದೆ ಅದನ್ನ ಅವ್ರು ನಿಲ್ಲಿಸಿ ಅವ್ರು ಒಪ್ಕೊಂಡ್ರೆ ಬೆಸ್ಟ್ ಆಫ್ ದ ಥಿಂಗ್ಸ್ ದೇ ಕ್ಯಾನ್ ಡೂ. ಯಾಕಂತ ಹೇಳಿದ್ರೆ ಅವರು ಇದನ್ನ ನಮ್ಮ ಸ್ಟ್ರಾಟಜಿಕ್ ರೆಸಿಸ್ಟೆನ್ಸ್ ನಮ್ದು ಏನಿದೆ ಆ ರೆಸಿಸ್ಟೆನ್ಸ್ ನಾವು ಸಕ್ಸೀಡ್ ಆದ್ವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಪ್ರಾಬಬ್ಲಿ ಒಂಥರ ಅಮೆರಿಕ ಇಂದ ಕೇಳ್ಬೋದು, ನಮ್ಮ ಸ್ಯಾಂಕ್ಷನ್ಸ್ ಏನ್ ಮಾಡಿ ನಮ್ಮ ಎಕಾನಮಿ ನೀವು ಹಾಳು ಮಾಡಿದೀರಾ, ಆ ಒಂದು ನಮ್ಮ ಎಕಾನಮಿನ ನಮ್ಗೆ ಈಗ ರೀಬಿಲ್ಡ್ ಮಾಡಕ್ಕೆ ನೀವು ಸ್ಯಾಂಕ್ಷನ್ಸ್ ತೆಗೆದು ಹೆಲ್ಪ್ ಮಾಡಿ ಅಂತ. ದೇ ಕ್ಯಾನ್ ನೆಗೋಷಿಯೇಟ್ ಆನ್ ದೋಸ್ ಲೈನ್ಸ್. ಅದೊಂದಿದೆ. ಅದಾದ್ಮೇಲೆ ಇರಾನ್ ಹತ್ರ ಇನ್ನೊಂದು ಸೆಕೆಂಡ್ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಕೀಪ್ ಆನ್ ಫೈರಿಂಗ್. ಅಂದ್ರೆ ಡಿಕ್ಲೈನಿಂಗ್ ರೇಟ್ ಇರ್ಬೋದು, ಬಟ್ ಅವರ ಒಂದು ಇದೇನಿದೆ ನ್ಯೂಸೆನ್ಸ್ ಈಗ ಅಟ್ಯಾಕ್ಸ್ ಅವ್ರು ಏನೇನ್ ಮಾಡ್ತಿದಾರಲ್ಲ ಟು ಹೋಲ್ಡ್ ಸ್ಟೇಟ್ ಆಫ್ ಹರ್ಮೂಸ್ ಏನಿದೆ ಅದನ್ನ ಅದೇ ಕೋಯರ್ಷನ್ ಅವ್ರ ಹಂಗೆ ಇಟ್ಕೊಂಡಿರ್ಬೋದು. ಪ್ರಾಕ್ಸಿ ವಾರ್ಫೇರ್ ಏನಿದೆ, ಹರಾಸ್ಮೆಂಟ್ ಅಟ್ಯಾಕ್ಸ್ ಏನಿದೆ, ಆಲ್ರೆಡಿ ಸ್ಟೇಟ್ ಆಫ್ ಹರ್ಮೂಸ್ ಅಲ್ಲಿ ದೇ ಸೆಡ್ ದಟ್ ಅವರು ಮೈನ್ಸ್ ನೆಲ್ಲ ಆಲ್ರೆಡಿ ದೇ ಹ್ಯಾವ್ ಕಂಪ್ಲೀಟ್ಲಿ ರಿಗ್ಡ್ ಸ್ಟೇಟ್ ಆಫ್ ಹರ್ಮೂಸ್ ವಿತ್ ಸಿ ಮೈನ್ಸ್. ಅದೊಂದು ನಡೀತಾ ಇದೆ. ಡ್ರೋನ್ ಅಟ್ಯಾಕ್ ಮತ್ತೆ ಡಿನಯಬಲ್ ಮೆರಿಟೈಮ್ ಪ್ರೆಷರ್, ಇದೆಲ್ಲ ಏನಿದೆ ಆಲ್ರೆಡಿ ಇಟ್ಸ್ ಈಗ ಏನ್ ನೀವ್ ಹೇಳಿದ್ರಲ್ಲ, ಇಟ್ ಇಸ್ ಆಲ್ ಪಾರ್ಟ್ ಆಫ್ ಡಿನಯಬಲ್ ಮೆರಿಟೈಮ್ ಪ್ರೆಷರ್. ನೋಡಿ ಆ ಪ್ರೆಷರ್ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಗೊತ್ತಾಗಿರೋ ರಿಪೋರ್ಟ್ ಒಂದು. ಇಮ್ಯಾಜಿನ್ ನಂಬರ್ ಆಫ್ ಇದು ಬೋಟ್ಸ್ ಎಷ್ಟು ಹೇಳಿದ್ರಿ ನೀವು? ನಂಬರ್ ಆಫ್ 2000 ಶಿಪ್ಸ್ ಸಿಕ್ಕಾಕೊಂಡಿದೆ ಅಂದ್ರೆ ಒಳಗಡೆ ಏನೇನೆಲ್ಲ ಆಗಿರ್ಬೇಡ. ಅವ್ರ ಹತ್ರ ಕುಡಿಯಕ್ ನೀರಿದೆಯೋ ಇಲ್ವೋ, ಲೆಟ್ ಅಲೋನ್ ನಾನು ಬೇರೆ ಏನು ಹೇಳ್ತಿಲ್ಲ, ಕುಡಿಯಕ್ ನೀರಿದ್ಯಾ, ಅವರ ಜೀವಕ್ಕೆ ಎಷ್ಟು ಅನಿಶ್ಚಿತತೆ. ಯಾಕಂದ್ರೆ ಎಷ್ಟೊಂದು ಹಡಗುಗಳು ಎಷ್ಟೊಂದು ಪ್ರಯಾಣ ಹೊರಟ ಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ 7 days to 10 days ಮ್ಯಾಕ್ಸಿಮಮ್ ಜರ್ನಿನಲ್ಲಿ ಮಾತಾಡ್ತಿರೋದು. ಒಂದು 7 ದಿನ, ಕೆಲವಂತೂ 3 ದಿನ, ಕೆಲವು 2.5 ದಿನಗಳ ಕಾಲ ಕೆಲವು ಪ್ಲೇಸ್ಗಳು ರೀಚ್ ಆಗುವಂಥವು ಇದ್ವು. ತಿಂಗಳಾಗ್ತಾ ಬಂತು, ಒಂದು ತಿಂಗಳಾಗ್ತಾ ಬಂತು, ಇದ್ದಲ್ಲೇ ಇದ್ದಾರೆ, ಆಚೆ ಬರೋಕ್ಕಾಗ್ತಿಲ್ಲ, ಮುಂದಕ್ಕೆ ಹೋಗಾಗ್ತಿಲ್ಲ ಅಂತ. ಹೌದು, ಖಂಡಿತ. ಸಿ ನೋಡಿ, ಇದನ್ನ ಯಾರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ಯಾರಲ್ಲಿ ಹೊಡೆದಾಡ್ತಿದಾರಲ್ಲ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಸಮ್ ಗುಡ್ ಸೆನ್ಸ್ ಮಸ್ಟ್ ಪ್ರಿವೇಲ್, ಕಮ್ ಬ್ಯಾಕ್ ಟು ಟೇಬಲ್. It cannot keep
ಕಂಟಿನ್ಯೂಯಿಂಗ್ ಲೈಕ್ ದಿಸ್. ಯಾಕಂತ ಹೇಳಿದ್ರೆ ಸಸ್ಟೈನ್ ಮಾಡಕ್ ಆಗಲ್ಲ ಯಾರಿಗೂ. ಈಗ ನೀವೇ ಹೇಳಿದ್ರಿ, ಅಂದ್ರೆ ನಮ್ಮ ಇವತ್ತಿನ ಡಿಬೇಟ್ ಪ್ರಿಮೈಸ್ ಅದೇ ಅಲ್ವಾ, 48 hours ಏನಿದೆ, ಆ 48 hours ಅಲ್ಲಿ ಜಸ್ಟ್ ಡೆಮಾಲಿಶ್ ದೆಮ್ ಆಸ್ ಮಚ್ as you want ಅಂತ ಹೇಳ್ಬಿಟ್ಟು ಇಸ್ರೇಲಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ವಿಚ್ ದೇ ಆರ್ ಡೂಯಿಂಗ್. ಅವ್ರ ಡೆಮಾಲಿಷನ್ ಏನು ಅವರು ಕಮ್ಮಿ ಮಾಡಿದ್ದಾರೆ. ದೇ ಹ್ಯಾವ್ ಅಟ್ಯಾಕ್ಡ್ ಮೋರ್ ದೆನ್ 60,000 ಟಾರ್ಗೆಟ್ಸ್ ಓವರ್ ಲಾಸ್ಟ್ ಆಲ್ಮೋಸ್ಟ್ ಎ ಮಂತ್. ಅಷ್ಟು ಅವ್ರು ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸ್ಲೋ ಡೌನ್. ನೀವ್ ಅಟ್ಯಾಕ್ ಮಾಡಿ ನಾವು ಮಾಡ್ತೀರಿ, ಸಮ್ ಡೇ ಸಂಬಡಿ ವಿಲ್ ಡಿಪ್ಲೀಟ್. ಟೋಟಲ್ ಝೀರೋ ಅವರ ಒಂದು ಇದೇನಿದೆ ಡಿಪ್ಲೀಷನ್ ಇದೆ ಅದಾಗತ್ತೆ. ಆವತ್ತು ಮರ್ಯಾದೆ ಕಳ್ಕೊಂಡು ಸರೆಂಡರ್ ಆಗೋದಕ್ಕಿಂತ ಇಟ್ ಈಸ್ ಬೆಟರ್ ಆಲ್ ಆಫ್ ದೆಮ್. ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ, ದೇ ಶುಡ್ ಸಿ ಎವ್ರಿಥಿಂಗ್ ದಟ್ ಈಸ್ ಹ್ಯಾಪನಿಂಗ್ ಹಿಯರ್. ಈ ಒಂದು ಈಗೋಯಿಸ್ಟಿಕ್ ಸೆನ್ಸಸ್ ಏನಿರುತ್ತಲ್ಲ ಇನ್ ದ ಲೀಡರ್ಸ್, ದೇ ಶುಡ್ ಕೀಪ್ ಇಟ್ ಅಸೈಡ್. ಯಾಕಂತ ಹೇಳಿದ್ರೆ ದೇರ್ ಆರ್ ಲೈವ್ಸ್ ಇನ್ವಾಲ್ವ್ಡ್, ದೇರ್ ಆರ್ ಲೈವ್ಲಿಹುಡ್ಸ್ ಇನ್ವಾಲ್ವ್ಡ್, ಮತ್ತೆ ತುಂಬಾ ಗ್ಲೋಬಲ್ ಎಫೆಕ್ಟ್ಸ್ ಆಗತ್ತೆ ಇದರಿಂದ. ಈ ಒಂದು ಮುದುಕರು ಡಿಸೈಡ್ ಮಾಡ್ತಾರೆ, ಯುವಕರು ಸಾಯ್ತಾರೆ. ಸುನಿಲ್, ಮುದುಕರು ನಿರ್ಧಾರ ಮಾಡೋ ಪೊಸಿಷನ್, ಮುದುಕರುಗಳೆಲ್ಲ ಪ್ರಪಂಚದಲ್ಲಿ ಬಹುತೇಕ ಮುದುಕರೇ ರೂಲ್ ಮಾಡ್ತಿರೋದು ಪ್ರಪಂಚವನ್ನ. ಮುದುಕರು ಡಿಸೈಡ್ ಮಾಡ್ತಾರೆ, ಯುವಕರು ಸಾಯ್ತಾರೆ ಅಂತ. 78, 77, 79, 80, ಅಯಾತುಲ್ಲಾ ಖಮೇನಿ 87, 86, ಇವ್ರಗಳ ನಿರ್ಧಾರಗಳಿವೆಲ್ಲವೂ ಕೂಡ. ಇವ್ರ ನಿರ್ಧಾರಕ್ಕೆ ಸಾಯೋದು ನೋಡಿದ್ರೆ ಯುವಕರು. ಅಲ್ಲ, ನಾನೇನ್ ಹೇಳ್ತೀನಿ ಗೊತ್ತಾ ರಮಾಕಾಂತ್ ಅವ್ರೆ, ಯಾರು ಸಾಯ್ಬಾರ್ದು, ಮುದುಕರು ಸಾಯ್ಬಾರ್ದು, ಅವರ ಮಹತ್ವಾಕಾಂಕ್ಷೆಗೋಸ್ಕರ ಯುವಕರು ಸಾಯ್ಬಾರ್ದು ಅಂತ. ಯಾಕೆ ನೋಡಿ, ಹ್ಯಾವ್ ಎ ವ್ಯಾಲಿಡ್ ರೀಸನ್ ಟು ಫೈಟ್ ಇಟ್ ಔಟ್. ಕರೆಕ್ಟ್, ಅರ್ಥ ಆಯ್ತಾ? ಸೊ ಸಮ್ವೇರ್ ನಿಮ್ಮ ಒಂದು ಆಬ್ಜೆಕ್ಟಿವ್ಸ್ ಏನಿದೆ ಅದು ಅಚೀವ್ ಆಗಿದೆ ಅಂತ ಹೇಳಿದ್ರೆ ಜಸ್ಟ್ ಸ್ಟಾಪ್ ಇಟ್ ಅಟ್ ಸಮ್ ಪಾಯಿಂಟ್. ಏನ್ ಸಿಕ್ಬಿಡುತ್ತೆ. ಮಾತಾಡ್ತೀನಿ ಸುನಿಲ್, ನಾನು ಮಾತಾಡ್ತೀನಿ ನಿಮ್ಮನ್ನು, ಮಾತಾಡ್ತೀನಿ. ಒನ್ ಲಾಸ್ಟ್ ಸ್ಟೇಟ್ಮೆಂಟ್. ನಿಮ್ಮ ಒಂದು ಇದೇನಿದೆ ನ್ಯೂಕ್ಲಿಯರ್ ರಾದರ್ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ಸ್ ಏನಿದೆ, ಅಫ್ ಕೋರ್ಸ್ ಯು ಕ್ಯಾನ್ ಫೈಟ್ ಫಾರ್ ದಟ್. ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಸಮ್ವೇರ್ ಅದಕ್ಕೂ ಯು ಕೆನಾಟ್ ಕೀಪ್ ಆನ್ ಕಂಟಿನ್ಯೂಯಿಂಗ್ ಆಲ್ ದ ಟೈಮ್. ಸೊ ಒಂದ್ ಕಾರಣಕ್ಕೋಸ್ಕರ ಲೆಟ್ ಸಮ್ ಗುಡ್ ಸೆನ್ಸ್ ಪ್ರಿವೇಲ್ ಅಂಡ್ ಲೆಟ್ ಎವ್ರಿಥಿಂಗ್ ಸೆಟಲ್ ಡೌನ್. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಡ್ಗೆ ಮನೆಗಳಲ್ಲಿ ಕೂಡ ಇವಾಗ ಏನ್ ಬೆಂಕಿ ಉರಿತಿದೆ ತಣ್ಣಗಾಗ್ಬಿಡುತ್ತೆ ಅದೆಲ್ಲ. ಫೈನ್.